ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಆದರೆ ಇವತ್ತೊಂದು ವಿಡಿಯೋದಲ್ಲಿ ಎಸ್ಪೆಷಲಿ ಆಗಿ ಭಾರತ್ ಜೋಡೋ ಯುವ ಸಂಘ ಅದ್ರ ಬಗ್ಗೆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಮತ್ತು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಹೊಸದಾಗಿ ಜುಲೈ 2026ರಲ್ಲಿ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಬಂದಿರೋ ಹೊಸ ಯೋಜನೆ ಸ್ನೇಹಿತರೆ. ಇದು ಭಾರತ್ ಜೋಡೋ ಯುವ ಸಂಘ ಅಂತ. ಇದ್ರ ಬಗ್ಗೆ ಸುಮಾರು ಜನಕ್ಕೆ ಡೀಟೇಲ್ಸ್ಗಳು ಕೇಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಹೇಗೆ ಇದನ್ನ ರಿಜಿಸ್ಟರ್ ಆಗೋದು ಮತ್ತು ಏನಕ್ಕೋಸ್ಕರ ಪರ್ಪಸ್ ಏನಕ್ಕೆ ಅಂದರೆ ನಾವು ಏನೇ ಒಂದು ರಿಜಿಸ್ಟರ್ ಆಗಬೇಕಾದ್ರೆ ಪರ್ಪಸ್ ಗೊತ್ತಿರಬೇಕು ಸ್ನೇಹಿತರೆ. ಅದ್ರ ಪರ್ಪಸ್ ಅಥವಾ ಬೆನಿಫಿಟ್ ನಮಗಿಂದ ಅದಕ್ಕೆ ಏನು ಬೆನಿಫಿಟ್ ಆಗ್ತಿದೆಯಾ ಅಂತ ಗೊತ್ತಿಲ್ಲದೆ ಸುಮ್ಮನೆ ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಇವತ್ತೊಂದು ವಿಡಿಯೋಲಿ ಆದಷ್ಟು ನಿಮಗೆ ಕ್ಲಾರಿಟಿಯಾಗಿ ಕೊಟ್ಬಿಡ್ತೀನಿ ಇದ್ರ ಬಗ್ಗೆ. ಇದರಲ್ಲಿ ರಿಜಿಸ್ಟ್ರೇಷನ್ ಆದರೆ ಏನು ಬೆನಿಫಿಟ್ ಆಗಿರುತ್ತೆ, ಹಾಗೆ ಯಾರೇ ರಿಜಿಸ್ಟರ್ ಆಗ್ಬೋದು ಮತ್ತು ಏನಕ್ಕೋಸ್ಕರ ರಿಜಿಸ್ಟರ್ ಆಗ್ಬೋದು ಅಂತ, ಅದು ಇದ್ರ ಪರ್ಪಸ್ ಏನು ಅಂತ ಸಹಿತ ಇದೊಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರೇ ಒಬ್ಬರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈ ವಿಡಿಯೋನ ಇಷ್ಟ ಆಗಿದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಇವಾಗಲೇ ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ಯುವಕರಿಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಇದೊಂದು ವಿಡಿಯೋನ. ಭಾರತ್ ಜೋಡೋ ಯುವ ಸಂಘ ಅಂದರೆ ಜೋಡೋ ಯುವ ಸಂಘ ಎಂದರೆ ಯುವಕರಿಗಾಗಿ ರೂಪಿಸಲಾಗಿರುವ ಒಂದು ಯೂತ್ ಆರ್ಗನೈಸೇಷನ್ ಅಂತ. ಇದರ ಮುಖ್ಯ ಉದ್ದೇಶಗಳು ಏನೆಂದರೆ ಸ್ನೇಹಿತರೆ, ಸ್ಪೋರ್ಟ್ಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್, ಸೋಷಲ್ ಸರ್ವಿಸ್, ಲೀಡರ್ಶಿಪ್ ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದು. ಇದರ ಮುಖ್ಯ ಪರ್ಪಸ್ ಏನೆಂದರೆ ಯುವಕರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಟೀಮ್ ವರ್ಕ್, ಕಾನ್ಫಿಡೆನ್ಸ್ ಮತ್ತು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಬೆಳೆಸುವುದು ಇದರ ಮುಖ್ಯ ಉದ್ದೇಶ. ಇದರ ಮೂಲಕ ಸ್ಪೋರ್ಟ್ಸ್, ಯೋಗ, ಕಲ್ಚರಲ್ ಪ್ರೋಗ್ರಾಮ್ಸ್ ಆ್ಯಂಡ್ ಕ್ಲೀನರ್ಸ್ ಡ್ರೈವ್, ಎನ್ವೈರ್ಮೆಂಟಲ್ ಆ್ಯಕ್ಟಿವಿಟೀಸ್ ಮತ್ತು ಕಮ್ಯುನಿಟಿ ಸರ್ವಿಸ್ ಮುಂತಾದ ಆ್ಯಕ್ಟಿವಿಟೀಸ್ ನಡೆಸಬಹುದು. ಇದರ ಮುಖ್ಯ ಬೆನಿಫಿಟ್ ಏನೆಂದರೆ ಅಪ್ರೂವ್ಡ್ ಆಗಿರುವ ಸಂಘಗಳಿಗೆ ಆ್ಯಕ್ಟಿವಿಟೀಸ್ ನಡೆಸಲು ಆ್ಯನ್ಯುವಲ್ ಗ್ರ್ಯಾಂಟ್ ನೀಡುವ ಯೋಜನೆ ಇದೆ. ಇದರಲ್ಲಿ ಯುವಕರಿಗೆ ತಮ್ಮ ಟ್ಯಾಲೆಂಟ್ ಮತ್ತು ಸ್ಕಿಲ್ಸ್ ಡೆವಲಪ್ಮೆಂಟ್ ಮುಖಾಂತರ ಒಂದು ಉತ್ತಮ ಪ್ಲ್ಯಾಟ್ಫಾರ್ಮ್ ಸಿಗಬಹುದು. ಯಾರು ಜಾಯಿನ್ ಆಗಬಹುದು ಎಂದರೆ, ಮಾಹಿತಿ ಪ್ರಕಾರ ಸ್ನೇಹಿತರೆ 16ರಿಂದ 35 ವರ್ಷದ ವಯಸ್ಸಿನ ಯುವಕರು ಸದ್ಯಕ್ಕೆ ರಿಜಿಸ್ಟರ್ ಆಗಬಹುದು. ಒಂದು ಸಂಘದ ರಚಿಸಲು ಕನಿಷ್ಠ 100 ಮೆಂಬರ್ಸ್ ಅಗತ್ಯವಿದ್ದು ಎಂದು ತಿಳಿಸಲಾಗಿದೆ. ಇದಕ್ಕೆ ನೀವು ಹೇಗೆ ರಿಜಿಸ್ಟರ್ ಆಗಬೇಕಂದ್ರೆ, ಭಾರತ್ ಜೋಡೋ ಯುವ ಸಂಘಗಾಗಿ ರಿಜಿಸ್ಟ್ರೇಷನನ್ನು ಡೆಡಿಕೇಟೆಡ್ ಹಂಗಂತ ನಿಮ್ಮ ಗೂಗಲ್ ಅಥವಾ ನಿಮ್ಮ ಕ್ರೋಮ್ ಮುಖಾಂತರ BJYS ಪೋರ್ಟಲ್ ಅಥವಾ ಅಥರೈಸ್ಡ್ ಸರ್ವಿಸ್ ಸೆಂಟರ್ ಮೂಲಕ ಇದಕ್ಕೆ ನೀವು ರಿಜಿಸ್ಟರ್ ಆಗಬಹುದು. ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಏನೆಂದರೆ, ಮುಖ್ಯವಾಗಿ ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ ಏನೆಂದರೆ ಆಧಾರ್ ಕಾರ್ಡ್, ಹಾಗೆ ಏಜ್ ಪ್ರೂಫ್ಗೆಗೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಅಥವಾ SSLC ಮಾರ್ಕ್ಸ್ ಕಾರ್ಡ್ ಕೊಡ್ಬೋದು. ಹಾಗೆ ನಿಮ್ಮ ರೀಸೆಂಟ್ 3 ತಿಂಗಳದಾಗಿರೋ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಅಥವಾ ಅಡ್ರೆಸ್ ಆರ್ ರೆಸಿಡೆನ್ಷಿಯಲ್ ಪ್ರೂಫ್, ಇದಿಷ್ಟು ನಿಮ್ಗೆ ಕೊಡಲೇಬೇಕಾಗಿರುತ್ತೆ. ಹಾಗೆ ನಿಮ್ಮ ಅಕೌಂಟ್ ಬ್ಯಾಂಕ್ ಡೀಟೇಲ್ಸ್. ಹಾಗೆ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ನೀವು 10 ರೂಪೀಸ್ ಅಂತ ಪೇಮೆಂಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಆನ್ಲೈನ್ ಪೇಮೆಂಟ್ ಮುಖಾಂತರ ನೀವು ಇದಕ್ಕೆ ರಿಜಿಸ್ಟರ್ ಆಗಿಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇದು ನಿಮಗೆ ಸ್ಮಾರ್ಟ್ ಕಾರ್ಡ್ ಸಹಿತ ಬರುತ್ತೆ. ಇದಕ್ಕೆ ನೀವು ಮೆಂಬರ್ಶಿಪ್ ಕಾರ್ಡ್ ಅಂತ ಬರುತ್ತೆ. ಆ ಮೆಂಬರ್ಶಿಪ್ ಕಾರ್ಡ್ನ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೊಗೋಬೋದು. ಮೊದಲಿಗೆ ಸ್ನೇಹಿತರೆ, ನಿಮ್ಮ ಕ್ರೋಮ್ ಅಥವಾ ಬ್ರೌಸರ್ಗೆ ಹೋಗಿ ಗೂಗಲ್ಗೆ ಹೋಗಿ ಸ್ನೇಹಿತರೆ. ಇಲ್ಲಿ ಜಸ್ಟ್ ನೀವು ಭಾರತ್ ಯುವ ಸಂಘ ಅಂತ ಟೈಪ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಕರ್ನಾಟಕ ಭಾರತ್ ಜೋಡೋ ಯುವ ಸಂಘ ಸ್ಕೀಮ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಇದೊಂದು ಮೇನ್ ವೆಬ್ಸೈಟ್ ಇದ್ರದ್ದು. ಇಲ್ಲಿ ನೋಡಿ, ಸಂಘ ಬಂದು 10,000 ಅಕ್ರಾಸ್ ಕರ್ನಾಟಕ ಅಂತ. ಯೂತ್ ಮೆಂಬರ್ಸ್ ಯುನೈಟೆಡ್ ಫಾರ್ ದಿ ಚೇಂಜ್ 10 lakh ಇದೆ. ಇಲ್ಲಿ ಆ್ಯನ್ಯುವಲ್ ಗ್ರ್ಯಾಂಟ್ ಪರ್ ಸಂಘಗೆ ಸಿಗೋದು 10 lakh ರೂಪೀಸ್ ಸಿಗುತ್ತೆ. ಟೋಟಲ್ ಆ್ಯನ್ಯುವಲ್ ಔಟ್ಲೈ ಬಂದ್ಬಿಟ್ಟು ಇನ್ವೆಸ್ಟಿಂಗ್ ಆಫ್ 1,000 crore ಅಂತಿದೆ ಇಲ್ಲಿ ಸ್ನೇಹಿತರೆ. ಇದಕ್ಕೆ ನೀವು ಏನೊಂದು ಆ್ಯಕ್ಟಿವಿಟಿ ಪ್ಲ್ಯಾನ್ ಆಗಿರಲಿ, ಫೈನಾನ್ಷಿಯಲ್ ಪ್ರೋಗ್ರೆಸ್ಸು, ಸ್ಪೆಷಲ್ ಇಂಟೆನ್ಸಿವ್ ಡಿಸ್ಕವರಿ, ಇದೆಲ್ಲ ಪ್ರತಿಯೊಂದು ಸಹಿತ ಇಲ್ಲಿ ನಿಮಗೆ ಸಿಗುತ್ತೆ ಇದೊಂದು ವೆಬ್ಸೈಟ್ ಮುಖಾಂತರ. ಇಲ್ಲಿ ಜಾಯಿನ್ ದ ಮಿಷನ್ ಅಂತಿಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಥವಾ ನಿಮಗೇನೇ ಜಸ್ಟ್ ಜಾಯಿನ್ ದ ಮಿಷನ್ ಏನೋ ಕಾಣಿಸಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಏನೇ ಕ್ಲಿಕ್ ಮಾಡೋರು ಈ ಥರ ಪ್ರೋಸೆಸ್ ಇರುತ್ತೆ. ಇದಕ್ಕೆ ನೀವು ಪ್ರೋಸೆಸ್ಸು 7 ಸ್ಟೆಪ್ ಇರುತ್ತೆ ಸ್ನೇಹಿತರೆ. ಒಂದು ವೆರಿಫಿಕೇಷನ್, ಒಂದು KYC, ಒಂದು ಪ್ರೆಸೆಂಟ್ ಅಡ್ರೆಸ್, ಜಾಯಿನ್ ದ ಮಿಷನ್ ಆ್ಯಂಡ್ ಇಂಟ್ರೆಸ್ಟ್, ಯಾವುದ್ರಲ್ಲಿ ನೀವು ಇಂಟ್ರೆಸ್ಟ್ ಇದ್ದೀರಾ. ಹಾಗೆ ಪೇಮೆಂಟ್ 10 ರೂಪೀಸ್, ನಾನು ಹೇಳಿದಾಗೆ 10 ರೂಪೀಸ್ ಪೇಮೆಂಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಮೆಂಬರ್ಶಿಪ್ ಕಾರ್ಡ್ ಬರುತ್ತೆ. ಇದ್ರ ಮುಖಾಂತರ ನೀವು ಈಸಿಯಾಗಿ ನೀವು ಇದಕ್ಕೆ ಭಾರತ್ ಜೋಡೋ ಯುವ ಮಿಷನ್ ಅಥವಾ ಸಂಘ ಇದಕ್ಕೆ ನೀವು ರಿಜಿಸ್ಟರ್ ಆಗ್ಬೋದು. ಜಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನೀವು ಇಲ್ಲಿ ಲಾಗಿನ್ ಆಗಿ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ನೆಕ್ಸ್ಟ್ KYC, ಹಂಗಾದ್ರೆ ಇದು ಆಧಾರ್ ಕಾರ್ಡ್ ಪೋರ್ಟಲ್ಗೆ ಓಪನ್ ಆಗುತ್ತೆ. ಅಲ್ಲಿಗೆ ಹೋಗಿ
ನೆಕ್ಸ್ಟ್ ಪ್ರೆಸೆಂಟ್ ಅಡ್ರೆಸ್ಗೆ ನೀವು ಕ್ಲಿಕ್ ಮಾಡಿಕೊಂಡು ಇಂಟ್ರೆಸ್ಟ್ ಏನು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದ್ರೋ ಅದಕ್ಕೆ ನೀವು ಹೋಗಿ ಜಸ್ಟ್ ನೋಡಿ ಸ್ನೇಹಿತರೆ, ಇದಕ್ಕೆ ನೀವು ಪೇಮೆಂಟ್ ಗೂಗಲ್ ಪೇ, ಫೋನ್ಪೇ ಅಥವಾ QR ಕೋಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಯಾವುದೇ ಒಂದು UPI ಆ್ಯಪ್ ಮುಖಾಂತರ ಮಾಡ್ಬೋದು. ಅದು ಕಂಪ್ಲೀಟ್ ಆಗಿದ ತಕ್ಷಣ ಅಲ್ಲಿ ಮೆಂಬರ್ಶಿಪ್ ಕಾರ್ಡ್ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಅದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಆಗ್ಬೋದು. ಇದೊಂದು ಪರ್ಸ್ನಲ್ ಸೇಫ್ಟಿಗೋಸ್ಕರ ಇದು ಜಸ್ಟ್ ನಾವು ನಿಮಗೆ ಹೇಳ್ತಿದ್ದೀವಿ ಸ್ನೇಹಿತರೆ. ಯಾವುದೇ ಥರ ಆಗಲಿ ಡೀಟೇಲ್ಸ್ನ ಬೇರೆಯವ್ರಿಗೆ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೇ ಥರ ಇದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದೊಂದು ಮಿಷನ್ಗೆ ನೀವು ಜಾಯಿನ್ ಆಗ್ಬೋದು, ರಿಜಿಸ್ಟರ್ ಆಗ್ಬೋದು ಸ್ನೇಹಿತರೆ. ಇದೊಂದು ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕಡೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ. ಜಸ್ಟ್ ಡೈರೆಕ್ಟಾಗಿ ಲಾಗಿನ್ ಆಗಿ ರಿಜಿಸ್ಟರ್ ಆಗಿ. ಹಾಗೆ ಸ್ನೇಹಿತರೆ, ಈ ಮಾಹಿತಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ, ಹಾಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ನೀವೇನೋ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.